ತಾರಮ್ಮ, ಎರಡು ವಿಶೇಷ. ಒಂದು ಕರುನಾಡ ಸಂಭ್ರಮ 2025, ಇನ್ನೊಂದು ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಇಷ್ಟಪಡುವಂತಹ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ಗೆ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಬದುಕಲ್ಲಿ ವಿಷ್ಣು ಸರ್ ಅವರು ಎಷ್ಟು ಮುಖ್ಯ ಆಗಿದ್ರು, ನಿಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ಮುಖ್ಯ ಆಗಿದ್ರು, ಅವ್ರ ಮಾತುಗಳು, ಆದರ್ಶಗಳು ಅದೆಲ್ಲ ನೆನಪಾಗುತ್ತಾ ನಿಮಗೆ? ಪ್ಲೀಸ್ ಹಂಚ್ಕೊಳ್ಳಿ. ವಿಷ್ಣು ಸರ್ ನಾನು ಪ್ರೀತಿಯಿಂದ ಕರೆಯೋದು ಅಣ್ಣ. ದಾದಾ ಅಂತ ತುಂಬ ಜನ ಅಭಿಮಾನಿಗಳು ಅವನ್ನ ಪ್ರೀತಿಯಿಂದ ಕರೀತಾರೆ. ಏನು ಕಲಿಯೋದು, ಯಾವುದಾದ್ರೂ ಒಂದು ಮನೆಯಲ್ಲಿ ಯಾವುದೇ ಒಂದು ಮಂಗಳ ಕಾರ್ಯ ಆದರೆ, ಯಾವುದೇ ಒಂದು ಹೋಮಗಳಾದರೆ, ಪೂಜೆಗಳಾದರೆ ಮೊದಲು ಕರೆ ಬರ್ತಾಯಿತ್ತು. ಅನಿರುದ್ಧ ಗೊತ್ತಿದೆ ಅದು. ಅಕಸ್ಮಾತ್ ಆ ಪೂಜೆಗೆ ಹೋಮಕ್ಕೆ ಹೋಗದೆ ಇದ್ರೆ ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಒಂದು ಫೋನ್ ಬರೋದು, ಎಲ್ಲಿದೆಯಮ್ಮ ನೀನು, ಯಾಕೆ ಬರಲಿಲ್ಲ ಅಂತ. ಅವ್ರು ಕರೀತಿದ್ದಿದ್ದೆ ಕೆಲವ್ರನ್ನ ಮಾತ್ರ, ಆರಿಸಿ ಅಂತ ಸ್ಥಾನದಲ್ಲಿ ನಾನು ಕೊಟ್ಟಿದ್ರು. ನಾನು ಹೋಗದಿದ್ರೆ ಅದಕ್ಕೆ ಕಾರಣ ಖಂಡಿತವಾಗ್ಲೂ ಹೇಳಬೇಕಿತ್ತು. ಇನ್ನೊಂದು ನಾನು ಬಹಳ ಮುಖ್ಯವಾಗಿ ಅವ್ರ ಹತ್ರ ಗಮನಿಸಿದ್ದು ಅಂತಂದ್ರೆ, ನಾವು ಹಣೆಗೆ ಬೊಟ್ಟು ಇಟ್ಕೊಂಡೇ ಹೋದ್ರೆ ಅವ್ರ ಮನೆಗೆ ಬಿಡ್ತಿರ್ಲಿಲ್ಲ. ಅವರು ಬೊಟ್ಟು ಇಟ್ಕೊಂಡ್ ಬಾ, ಕುಂಕುಮ ಇಟ್ಕೊಂಡ್ ಬಾ, ಈ ರೀತಿ ಒಂದೊಂದು ಮೆಟ್ಲಲ್ಲಿ ಒಂದೊಂದು ಹೆಜ್ಜೆಲೂ ಅದೊಂದು ಕಲಿಸ್ತಾ ಇದ್ರು. ಅಯ್ಯೋ ನಮ್ದೇ ಹಾಡು. ಎಸ್, ತಾರಮ್ಮ ವಿಷ್ಣು ಸರ್, ಎಷ್ಟು ಸುಂದರ ನೆನಪು. ಆ ಹಾಡಿನ ಚಿತ್ರೀಕರಣದ ವೇಳೆ